ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ರಾಬರ್ಟ್ ವಾದ್ರನನ್ನು ಗುಂಡಿಕ್ಕಿ ಕೊಲ್ಲಿ ಹೀಗಂತ ಹೇಳಿರೋರು ಶಾಸಕ ಚನ್ನಬಸಪ್ಪ. ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭದ್ರತಾ ವೈಫಲ್ಯದ ಬಗ್ಗೆ ಮಾತನಾಡುತ್ತಿರುವ ಕಾಂಗ್ರೆಸ್ ದೇಶದ್ರೋಹಿ ಕೆಲಸ ಮಾಡ್ತಾ ಇದೆ ಎಂದು ಕುಟುಕಿದರು. ಇನ್ನು ಎರಡನೇದು, ಒಬ್ಬ ಸಾಮಾನ್ಯ ಪ್ರಜೆ ರಾಬರ್ಟ್ ವಾದ್ರಾ ಉಗ್ರಗಾಮಿಗಳಿಗೆ ಶಕ್ತಿ ನೀಡುವಂತ ಒಂದು ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಏನು ಮೊನ್ನೆ 28 ಜನ ಭಯೋತ್ಪಾದಕರು 28 ಜನರನ್ನ ಹತ ಮಾಡಿದ್ದಾರೆ, ಅದನ್ನು ಸ್ವಾಗತ ಮಾಡೋ ರೀತಿ ಒಳಗಡೆ ಅವರ ಹೇಳಿಕೆ, ಅವರ ನಡವಳಿಕೆ ಈ ದೇಶದ ಜನತೆ ಕ್ಷಮಿಸೋದಿಲ್ಲ. ಮೊದಲು ದೇಶದ್ರೋಹಿ ರಾಬರ್ಟ್ ವಾದ್ರಾನನ್ನ ಬಂಧಿಸಬೇಕು, ಇಲ್ಲ ಅಂದ್ರೆ ಅವನನ್ನು ಗುಂಡಿಕ್ಕಿ ಅಲ್ಲೇ ಹತ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಇಡೀ ದೇಶ ಕಂಬನಿ ಮಿಡಿತಾ ಇರಬೇಕಾದ್ರೆ ಭಯೋತ್ಪಾದಕರು ಮಾಡಿರುವಂತ ಕೃತ್ಯ ಸರಿ ಇದೆ ಅನ್ನುವಂಥ ರೀತಿಯೊಳಗಡೆ ಮಾತನಾಡಿದಂಥ ಒಬ್ಬ ದೇಶದ್ರೋಹಿ ರಾಬರ್ಟ್ ವಾದ್ರಾ ಭೂಮಿ ಮೇಲೆ ಇರಲಿಕ್ಕೆ ನಾಲಾಯಕ್ಕಿದ್ದಾನೆ ಅವನು. ಹಾಗಾಗಿ ಹೇಳಿದೆ ಅವನನ್ನು ಗುಂಡಿಕ್ಕಿ ಮೊದಲು ಕೊಲ್ಲಿ ಅಂತ. ಈ ನರಮೇಧಗಳು ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಇಡೀ ದೇಶ ಒಟ್ಟಾಗಿ ಈ ದೇಶವನ್ನು ಉಳಿಸ್ಕೋಬೇಕಾಗಿದೆ. ಗಡಿಭಾಗಗಳ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ರೀತಿಯ ನಡವಳಿಕೆಯ ಮಾತುಗಳು ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ರಾಬರ್ಟ್ ವಾದ್ರಾ ಈ ದೇಶದಲ್ಲಿ ಬದುಕಿರ್ಲಿಕ್ಕೆ ಶಿವಮೊಗ್ಗದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಮೊಮ್ಮನಕಟ್ಟೆ ಅವನನ್ನು ಹುಚ್ಚ ಅಂತ ಕರೀತಾರೆ. ಅವನು ಬಂದು ಮಂಜುನಾಥನ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಹೋಗ್ತಾನೆ ಅಂತ ಹೇಳಿದ್ರೆ ಈ ವಾದ್ರಂಗ್ ಏನಾಗಿದೆ ದಾಡಿ ಅಂತ. ಆ ದೃಶ್ಯ ನೋಡಿದಾಗ ನನ್ನ ಮೈ ಕಲಕ್ ಬಿಡ್ತಾವೆ. ನೆನ್ನೆ ದಿನ ವಾಹ್ ಅಂತ ಅನ್ಕೊಂಡೆ ನಾನು, ಹೇಗಿದೆ ನಮ್ಮ ಸಮಾಜ ಅಂತ, ನಮ್ಮ ದೇಶ ಹೇಗಿದೆ ಅಂತ. ಹಾಗಾಗಿ ಅವನಿಗೂ ಕೂಡ ನಾನು ಕೃತಜ್ಞತೆಗಳು ಸಲ್ಲಿಸ್ತೇನೆ. ಎಂತ ಭಾವನಾಜೀವಿ ನೀನು ಅಂತ. ಈ ಹಿಂದೆ ಭಯೋತ್ಪಾದಕ ದಾಳಿಗಳು ನಡೆದಿಲ್ವಾ? ತುಂಬಾ ಸಂಗತಿಗಳು ನಡೆದಿದೆ. ನರಮೇಧ ಇವತ್ತೇನು ಮೊದಲನೇದೇನಲ್ಲ, ಆದ್ರೆ ನಡಿಬಾರ್ದಾಗಿತ್ತು. ಅವ್ರ ಉದ್ದೇಶನೇ ಅದು. ಭಯೋತ್ಪಾದಕರು ಇರೋದೇ ಅವರ ಜೀವವನ್ನ ಪಣಕ್ಕಿಟ್ಟು ನಾವು ಸತ್ರು ಪರವಾಗಿಲ್ಲ, ಜಿಹಾದಿಗೋಸ್ಕರ ಬದುಕಬೇಕು ಅನ್ನೋಂಥ ಮಾನಸಿಕತೆ ಇರುವಂತ ಭಯೋತ್ಪಾದಕರು ಅವರಿಗೆ ಮನುಷ್ಯತ್ವ ಇರೋದಿಲ್ಲ. ಅವರು ಈ ರೀತಿಯ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿ ಅವರು ಬಲಿದಾನ ಆದ್ರೆ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ನಂಬಿಕೆ ಇಟ್ಕೊಂಡಿರೋರು ಅವರು. ಸ್ವರ್ಗದ ಬಾಗಿಲನ್ನು ತಟ್ಟುವಂತ ಕೆಲಸದೊಳಗಡೆ ಅದು ತಲ್ಲೀನರಾಗಿರುವಂಥದ್ದು. ಆದರೆ ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನರಕನೇ ಅವರಿಗೆ ಪ್ರಾಪ್ತಿ ಆಗುವಂಥದ್ದು. ಪಾಕಿಸ್ತಾನದಲ್ಲಿ ಪಂಡಿತರ ನರಮೇಧ ಆದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಪ್ರೇರಿತವಾಗಿರುವಂಥ ಉಗ್ರಗಾಮಿ ಸಂಘಟನೆಗಳು ಈ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಮೊದಲು ನಾವು ಬಲಿ ಹಾಕಬೇಕಾದಂಥದ್ದು ಪಾಕಿಸ್ತಾನಕ್ಕೆ.
ನಾವೇ ಭಿಕ್ಷೆ ಕೊಟ್ಟಂತ ಪಾಕಿಸ್ತಾನ ಅದು, ಭಾರತೀಯರು ಬಿಟ್ಟು ಕೊಟ್ಟಂತ ಪಾಕಿಸ್ತಾನ ಅದು. ಭಾರತೀಯರು ಭಿಕ್ಷೆ ನೀಡಿದಂತ ಪಾಕಿಸ್ತಾನದ ವ್ಯಕ್ತಿಗಳು ಈ ರೀತಿ ದುಷ್ಕೃತ್ಯ ಭಾರತದ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದಾನ ತಗೊಂಡವರಿಗೆ ಅಷ್ಟಿರ್ಬೇಕಾದ್ರೆ ದಾನ ಕೊಟ್ಟವರು ಭಾರತೀಯರಿಗೆ ಇನ್ನೆಟ್ಟು ಇರಬೇಡ ಅನ್ನೋಂಥದ್ದನ್ನ ಆಲೋಚನೆ ಮಾಡಬೇಕಾಗತ್ತೆ ಪಾಕಿಸ್ತಾನದಲ್ಲಿ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸರ್ವನಾಶ ಮಾಡಬೇಕು ಅಂತೇಳಿ ಜನಮಾನಸದಲ್ಲಿರುವಂಥ ಒಂದು ದೃಢವಾದಂಥ ಒಂದು ಮಹದಾಸೆ ಆಗತ್ತೆ. ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಆಗತ್ತೆ ಅನ್ನೋ ಸಂಗತಿಯನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಿಯಾಖತ್ ಒಪ್ಪಂದ ನಡೆದಂತ ಸಂಗತಿ ನಾವು ನೆನ್ಪು ಮಾಡ್ಕೋಬೇಕು. ನೆಹರೂರವರು ಮೊಟ್ಟ ಮೊದಲು ಮಾಡಿದಂತ ದೊಡ್ಡ ಎಲ್ಲ ಒಂದ್ ಕಡೆ ಅದು ದೇಶದ್ರೋಹದ ಕಾರ್ಯ ಅಂತಾನೆ ಕರಿಬೇಕಾಗತ್ತೆ. ನಾವು ಪಾಕಿಸ್ತಾನದಲ್ಲಿರೋ ಅಲ್ಪಸಂಖ್ಯಾತರಿಗೆ ನೀವು ರಕ್ಷಣೆ ಕೊಡಿ, ಇಂಡಿಯಾದಲ್ಲಿರುವಂತ ಭಾರತದಲ್ಲಿರುವಂತ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತಾ ಇರುವಂತ ಒಪ್ಪಂದದ ಸಂಗತಿಗಳು. ಆದ್ರೆ ಇವತ್ತು ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳು ನೋಡ್ಲಿಕ್ಕೆ ಸಿಗ್ತಾರಾ? ಕಾಂಗ್ರೆಸ್ಸಿನ ನೇತೃತ್ವದ ನೆಹರು ಮಾಡಿದಂತ ದೊಡ್ಡ ಕೃತ್ಯ ಅಲ್ವಾ ಇದು? ಹಿಂದೂಗಳ ಮಾರಣ ಹೋಮ ಪಾಕಿಸ್ತಾನದಲ್ಲಿ ನಡೆದಾಗ್ಲೂ ಕೂಡ ನೀವಿದ್ದಂತ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ನಡ್ಕೊಂಡ ರೀತಿಗಳು ಹೇಗಿತ್ತು ನೆನಪು ಮಾಡ್ಕೊಳ್ಳಬಾರದಾ? ಇದನ್ನು ಮರಿಬೇಕಾ? ಇವತ್ತು ಭಾರತದ ಮುಸಲ್ಮಾನರು ಹೇಗೆ ಜೀವನ ನಡೆಸ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ಹೇಗೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಒಂದು ಬಾರಿ ಪುಟವನ್ನು ತಿರುಗಿಸಿ ನೋಡ್ಬೇಕಲ್ಲ. ಇವತ್ತು ಕಾಂಗ್ರೆಸ್ ಹೇಳುತ್ತೆ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನೋಂಥ ಮಾತನ್ನ, ಭಯೋತ್ಪಾದಕತೆಯನ್ನ ಮಟ್ಟ ಹಾಕ್ಲಿಕ್ಕೆ ನಿಮ್ ಜೊತೆ ಇದೆ ಅನ್ನೋಂಥ ಮಾತನ್ನ ಹೇಳುತ್ತೆ. ಆದ್ರೆ ಫೈಲೂರ್ ಅನ್ನೋಂಥದ್ದನ್ನ ಮಾತನ್ನು ಕೂಡ ಹೇಳ್ತಾ ಇದೆ. ಏನ್ ಫೈಲೂರ್? ಭದ್ರತಾ ಪಡೆಯ ಫೈಲೂರ್ ಅಂತ ಹೇಳಿ. ಯಾಕೆ ಮಾತಾಡ್ತೀರಿ? ಈ ನೆರೇಟಿವ್ ಬಿಲ್ಡನ್ನ ಯಾಕೆ ಮಾಡ್ತೀರಿ ನೀವು? ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಜನ ಹತರಾಗಿದಾರಲ್ಲ, ಆ ಸಂದರ್ಭದಲ್ಲಿ ಈ ಮಾತುಗಳನ್ನು ಯಾಕೆ ಹೇಳಲಿಲ್ಲ ನೀವು? ಹಾಗಾದ್ರೆ ಈಗ ಯಾಕೆ ನೆರೇಟಿವ್ ಬಿಲ್ಡ್ ಮಾಡ್ತಾ ಇದ್ದೀರಿ? ಇದು ಭಾರತಕ್ಕೆ ಮಾಡುವಂತ ಅಕ್ಷಮ್ಯ ಅಪರಾಧ. ಇದು ದೇಶದ್ರೋಹದ ಕಾರ್ಯದ ಮತ್ತೊಂದು ಮುಖ. ಇದು ಭಯೋತ್ಪಾದಕತೆಯನ್ನು ಖಂಡಿಸಬೇಕು, ಈ ಘಟನೆ ಖಂಡಿಸಬೇಕು ಹೊರತು ಅಲ್ಲಿ ಇನ್ನೇನೋ ಒಂದು ಅಡ್ಡ ಇಡುವಂಥದ್ದು. ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, 2000 ನಡೀತು.